ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನೀವೆಲ್ಲರೂ ಕೇಳ್ತಾ ಇದ್ದ ತುಂಬ ರಿಕ್ವೆಸ್ಟೆಡ್ ಕ್ವೆಶನ್ಗೆ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಟೈಟಲಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನು ಎತ್ತ ಅಂತ. ಸೊ ಈ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ, ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಆ್ಯಂಡ್ ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಮದುವೆಗೆ ಡೇಟ್ ಹಾಕ್ಸ್ಕೊಂಡು ಬರೋಣ ಅಂತ ನಮ್ಮಮ್ಮ, ನಮ್ಮಪ್ಪ, ನನ್ನ ತಮ್ಮ, ನಾನು, ವೀರು ಹೋಗ್ತಾಯಿದ್ದೀವಿ. ಆ ಸೈಡಿಂದ ಸ್ನೇಹ ಅವರ ಅಪ್ಪ ಅಮ್ಮ ಎಲ್ಲ ಬರ್ತಾಯಿದ್ದಾರೆ. ನಾವು ವೆಂಕಟೇಶ್ವರ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಅಲ್ಲೇ ನಾವು ಡೇಟ್ ಹಾಕಿಸ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ವಿ. ಆ್ಯಂಡ್ ನೀವು ಕೂಡ ತುಂಬ ಜನ ಕೇಳ್ತಾಯಿದ್ರಿ, ಸ್ವಾತಿ ಮದುವೆ ತಯಾರಿ ಎಲ್ಲಿವರೆಗೂ ಬಂತು, ಏನು ಎತ್ತ ಅಂತ. ನಾನು ಸ್ವಲ್ಪ ಡಿಲೇ ಮಾಡ್ತಾಯಿದ್ದೆ, ಎಲ್ಲ ಆದಮೇಲೆ ಹೇಳೋಣ. ಲಾಸ್ಟ್ ಟೈಮ್ ಒಂದು ಸ್ವಲ್ಪ ನಿಮಗೆ ಗೊತ್ತಿರ್ಬೋದು ಏನೇನಾಯಿತು ಅಂತ. ಆ ರೀಸನ್ಗೆ ಸ್ವಲ್ಪ ಡಿಲೇ ಮಾಡಿದ್ದೆ ಅಷ್ಟೇ, ಬೇರೆ ಏನೂ ಇಲ್ಲ. ನಿಮ್ಮ ಹತ್ರ ಮುಚ್ಚಿಡಬೇಕು ಆ ಥರ ಎಲ್ಲ ನಮ್ಮಮ್ಮ ಮಾತಾಡಿದರು. ಬಟ್ ಇಲ್ಲಿ ಸ್ವಲ್ಪ ಏನೋ ವಾಯ್ಸ್ ಇಶ್ಯೂ ಆಗಿತ್ತು, ಹಾಗಾಗಿ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಆ್ಯಂಡ್ ನಾವು ಟೆಂಪಲ್ಗೆ ಬಂದ್ವಿ, ಸಂಜೆ ಬಂದಿದ್ವಿ. ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಇವಾಗಂತೂ ಬೆಂಗಳೂರಲ್ಲಿ ಡೈಲಿ ಮಳೆ ಬರ್ತಾಯಿದೆ. ಸೊ ಅವ್ರ ಅಪ್ಪ ಅಮ್ಮ ಕೂಡ ರೀಚ್ ಆಗಿದ್ದರು. ಪುರೋಹಿತರು ಇನ್ನೊಂದು ಅರ್ಧ ಗಂಟೆ ಬರ್ತೀವಿ ಅಂದರು. ಸೊ ಅದಕ್ಕೆ ನಾನು ವೀರು ಎಲ್ಲ ಕೂತ್ಕೊಂಡು ಆಟಾಡ್ತಾಯಿದ್ದೆ. ನೀವು ಕೂಡ ತುಂಬ ಜನ ಬ್ಲೆಸ್ಸಿಂಗ್ಸ್ನ ಕಳಿಸಿದ್ದೀರಾ ಅವರಿಬ್ರಿಗೆ, ಒಳ್ಳೆಯದಾಗಲಿ ಆ್ಯಂಡ್ ಎಲ್ಲ ಚೆನ್ನಾಗಾಗಲಿ ಅಂತ. ಸೊ ಅದಕ್ಕೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದಿನ ಡೇಸಲ್ಲಿ ನಿಮಗೆ ಎಲ್ಲ ಸ್ವೀಟ್ ನ್ಯೂಸ್ ಆ್ಯಂಡ್ ಒಳ್ಳೊಳ್ಳೆ ವ್ಲಾಗ್, ಮದುವೆ ವ್ಲಾಗ್ ಎಲ್ಲ ಬರುತ್ತೆ. ಸೊ ವೆಯ್ಟ್ ಮಾಡ್ತಾಯಿರಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ನನಗೆ ಗೊತ್ತು ನೀವೆಲ್ಲ ತುಂಬ ಕಾಯ್ತಾ ಇರ್ತೀರ ಈ ವ್ಲಾಗ್ಸ್ಗೆ ಅಂತ. ಸೊ ಡೇಟ್ನ ಒಂದು ಹಾಕಿಸ್ಕೊಂಡು ಆ್ಯಂಡ್ ಇವ್ರದ್ದು ಜಾತಕ ಎಲ್ಲ ನಾವು ಇನ್ನೊಂದು ಸತಿ ಕ್ರಾಸ್ ಚೆಕ್ ಮಾಡಿಸ್ಕೋಬೇಕಿತ್ತು. ಹಾಗಾಗಿ ಟೆಂಪಲ್ಗೆ ಬಂದಿದ್ವಿ. ಏನಾದರೂ ಪೂಜೆ ಏನಾದ್ರು ಬೇಕಾ ಏನು ಅದೆಲ್ಲ ಕೇಳೋಕ್ಕೆ. ಆ್ಯಂಡ್ ಒಳ್ಳೆ ಡೇಟು, ಇವಾಗ ಆಷಾಢ ಬರ್ತಾಯಿದೆ, ಆಷಾಢ ಆದಮೇಲೆ ಒಂದು ಒಳ್ಳೆಯ ಡೇಟ್ ಬೇಕಿತ್ತು ನಮಗೆ. ಸೊ ಅದೆಲ್ಲ ಕೇಳ್ಕೊಂಡು ಹೋಗೋಣ ಅಂತ ಟೆಂಪಲ್ಗೆ ಬಂದಿದ್ವಿ. ಆ್ಯಂಡ್ ವೀರು ಕೂಡ ತುಂಬ ಎಂಜಾಯ್ ಮಾಡ್ದ. ಆ ಟೆಂಪಲಲ್ಲಿ ಫುಲ್ ಓಡಾಡಿಕೊಂಡು ಆರಾಮಾಗಿದ್ದ. ಆ್ಯಂಡ್ ಇನ್ಮೇಲೆ ನಾನು ಒಂದಷ್ಟು ನನ್ನ ಇನ್ಸ್ಟಾಗ್ರಾಮಲ್ಲಿ ಸಜೆಷನ್ಸ್ನ ಕೇಳ್ತೀನಿ. ನಿಮಗೂ ಯಾರಿಗಾರು ಗೊತ್ತಿದ್ದರೆ ನಮಗೆ ಹೆಲ್ಪ್ ಮಾಡಿ. ನಮಗೆ ಇವಾಗ ಸ್ಯಾರಿ ಶಾಪಿಂಗಿಗೆ ಒಂದು ಒಳ್ಳೆ ಸೀರೆ ಅಂಗಡಿಗಳಾಗಿರ್ಬೋದು, ಗೋಲ್ಡ್, ಆ ಥರ ನಿಮ್ಗೆ ಏನೇ ಸಜೆಷನ್ಸ್ ಇದ್ದರೂ ತಿಳಿಸ್ಬೋದು. ಸೊ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಅಲ್ಲಿ ನನಗೆ ಬೇಕಾಗಿರೋ ಹೆಲ್ಪ್ ಕೂಡ ಕೇಳ್ತೀನಿ. ನೀವು ಹೆಲ್ಪ್ ಮಾಡಿದ್ರೆ ನನ್ನ ಜೊತೆಲಿ ಒಂದಷ್ಟು ಸಬ್ಸ್ಕ್ರೈಬರ್ಸ್ ಕೂಡ ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆದಂಗೆ ಆಗುತ್ತೆ. ಸೊ ನೋಡೋಣ, ನಿಮ್ಮ ಸಜೆಷನ್ನು ತೊಗೊಂಡು ಒಂದಷ್ಟು ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಮದುವೆ ಕೆಲಸದ ತಯಾರಿಗಳಿಗೆಲ್ಲ. ಸೊ ಹೆಲ್ಪ್ ಮಾಡಿ ನೀವು ಕೂಡ. ಅದಕ್ಕೇನು ಮಾಡಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನಾನು ಅಲ್ಲಿ ಇಲ್ಲಾಂದರೆ ಕಮ್ಯುನಿಟಿ ಪೋಸ್ಟ್ ಕೂಡ ನಾನು ಮಾಡ್ತೀನಿ, ನೋಡೋಣ. ಸೊ ಹಾಗಿತ್ತು. ಆ್ಯಂಡ್ ಇವನು ಫುಲ್ಲು ತೀಟೆ ಆಗಿಬಿಟ್ಟಿದ್ದಾನೆ. ಇವಾಗ ಒಂದು ನಿಮಿಷ ಒಂದು ಕಡೆ ಅವ್ನು ಕೂತಿರೋದಿಲ್ಲ, ಎಲ್ಲ ಕಡೆ ಏನಾದರೂ ಓಟ ಆಡಬೇಕು, ಹತ್ತುತ್ತಾ ಇರಬೇಕು, ಇಳಿತಾ ಇರಬೇಕು. ಇವಾಗ ಆ ಒಂದು ಏಜಲ್ಲಿದ್ದಾನೆ ಅವನು. ಸಖತ್ ಕಷ್ಟ ಅನಿಸುತ್ತೆ. ಸ್ವಲ್ಪ ಎಂಡ್ ಆಫ್ ದಿ ಡೇ ನನಗೆ ಎನರ್ಜಿನೇ ಇರೋಲ್ಲ. ಸ್ವಲ್ಪ ಯಾಕೋ ಗೊತ್ತಿಲ್ಲ, ನನಗೆ ಕೂಡ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ನಾನು ವ್ಲಾಗ್ಸ್ನ ನನಗೆ ಅಷ್ಟು ರೆಗ್ಯುಲರಾಗಿ ಹಾಕೋಕ್ಕಾಗ್ತಾಯಿಲ್ಲ. ನಿಮಗೂ ಅರ್ಥ ಆಗುತ್ತೆ ಆ್ಯಂಡ್ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮುಂಚೆ ಅಷ್ಟು ಫುಲ್ ಎನರ್ಜಿಟಿಕ್ಕಾಗಿ ಡೈಲಿ ವ್ಲಾಗ್ ಮಾಡಿಲ್ಲ. ಅಟ್ಲೀಸ್ಟ್ ಒಂದಿನ ಬಿಟ್ಟು ಒಂದಿನ ಹಾಕೋಕ್ಕಾಗ್ತಾಯಿಲ್ಲ. ವ್ಲಾಗ್ಸ್ ತುಂಬ ಇದೆ ಶೂಟ್ ಮಾಡಿರೋದು, ಬಟ್ ನಂಗೆ ಟೈಮ್ ಸಿಗ್ತಾಯಿಲ್ಲ. ಎಂಡ್ ಆಫ್ ದಿ ಡೇ ಆಗೋ ಅಷ್ಟರಲ್ಲಿ ನನಗೆ ಫುಲ್ ಟಯರ್ಡ್ ಅನಿಸುತ್ತೆ, ಮಲ್ಕೊಂಡ್ರೆ ಸಾಕು ಅನಿಸುತ್ತೆ. ಎಡಿಟ್ ಮಾಡೋಕ್ಕೆ, ವಾಯ್ಸ್ ಓವರ್ ಕೊಡೋಕ್ಕೆಲ್ಲ ಅಷ್ಟು ಆಗ್ತಾಯಿಲ್ಲ. ಇವಾಗಲೂ ನನ್ನ ವಾಯ್ಸಲ್ಲಿ ಸ್ವಲ್ಪ ಲೋ ಅಂತ ಅನ್ನಿಸ್ತಾ ಇರ್ಬೋದು. ಆ್ಯಂಡ್ ಪದೇ ಪದೇ ಸ್ವಲ್ಪ ನನಗೆ ಹೆಡ್ಏಕ್ ಬರೋದು, ಈ ಥರ ಎಲ್ಲ ಆಗ್ತಾಯಿದೆ. ನಾನು ಟ್ರೈ ಮಾಡ್ತಾಯಿದ್ದೀನಿ. ಐ ಡೋಂಟ್ ನೋ ವೈ, ಏನಾಗಿದೆ ಎತ್ತ ಅಂತ ಗೊತ್ತಾಗ್ತಾಯಿಲ್ಲ. ಸ್ವಲ್ಪ ದಿನ ನೋಡೋಣ ಅಂತ. ಆ್ಯಂಡ್ ಇವರೆಲ್ಲ ಅಲ್ಲಿ ನಿಂತ್ಕೊಂಡು ಎಲ್ಲ ಡೇಟ್ ಹಾಕ್ಸ್ತಾಯಿದ್ರು ಆ್ಯಂಡ್ ಎಲ್ಲ ಕೇಳ್ಕೊತಾಯಿದ್ರು. ವೀರು ಅಲ್ಲಿ ಸುಮ್ಮನೆ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾಯಿದ್ದ, ಹಾಗೆ ಅವನ್ನ ಈ ಸೈಡ್ ಕರ್ಕೊಂಬಂದು ಹಿಂಗೆ ಆಟ ಆಡಿಸ್ಕೊಂಡು ನಿಂತ್ಕೊಂಡಿದ್ದೆ. ನೋಡಿ ಎಷ್ಟು ಅವನು ರೀಲ್ಸ್ ಹಾಕ್ತಾಯಿರ್ತೀನಿ ಒಂದೊಂದು ಚಿಕ್ಕದು. ನೀವು ತುಂಬ ಜನ ಹಾಕಿ ಡೈಲಿ ಅವನು ಅಪ್ಡೇಟ್ ಕೊಡಿ ಅಂತ ಕೇಳ್ತಾ ಇರ್ತೀರ. ಆ್ಯಂಡ್ ಅವ್ನು ಫುಡ್ ರೊಟೀನ್ ಎಲ್ಲ ತುಂಬ ಕೇಳ್ತಾ ಇರ್ತೀರ. ನಾನು ಆದಷ್ಟು ಶೂಟ್ ಮಾಡ್ತೀನಿ. ಅವನು ಈಗ ಪರವಾಗಿಲ್ಲ, ಒಂದು ಸ್ವಲ್ಪ ಚೆನ್ನಾಗಿ ತಿಕ್ಕೊಂಡು ಆರಾಮಾಗಿದ್ದಾನೆ. ನಾವು ಇಲ್ಲೆಲ್ಲ ವಿಚಾರಿಸ್ತಾ ಇದ್ವಿ ಏನು ಎತ್ತ ಆ್ಯಂಡ್ ಯಾವ್ಯಾವ ಡೇ ಬರುತ್ತೆ. ಆ್ಯಂಡ್ ಒಂದಷ್ಟು ಡೇಟ್ ಹಾಕ್ಬೇಕಲ್ವ, ಒಂದು ಡೇಟ್ ಹಾಕ್ಸಿದ್ರೆ ಆಗೋಲ್ಲ, ಒಂದು 3-4 ಡೇಟ್ ಹಾಕ್ಕೊಬೇಕು. ಅವ್ರಿಗೆ ಯಾವುದು
ಆಗುತ್ತೆ, ಅಂದರೆ ಸರಿ ಬರುತ್ತೆ. ನಮ್ಗೆ ಯಾವ್ದು ಸೆಟ್ ಆಗುತ್ತೆ, ವೀಕ್ ಎಲ್ಲ ನೋಡಿಕೊಂಡು ಡೇಟ್ ಹಾಕ್ಸ್ಕೋಬೇಕು ಅಂತ ನಾವೊಂದು 3-4 ಡೇಟ್ನ ಹಾಕಿಸ್ಕೊಂಡ್ವಿ. ಅದರಲ್ಲೂ ಅದ್ರ ತಕ್ಕನಂಗೆ ಚೌಟ್ರಿ ಸಿಗಬೇಕು, ಅದೆಲ್ಲ ನೋಡ್ಕೋಬೇಕಲ್ವ. ಹಾಗಾಗಿ ಡೇಟ್ಗಳನ್ನ ಹಾಕಿಸ್ಕೊಂಡೆಲ್ಲ ಮಾತಾಡ್ತಾಯಿದ್ರು. ಆ್ಯಂಡ್ ಅವರಿಬ್ರಿಗೆ ಎಷ್ಟು ಗಣ ಬರುತ್ತೆ ಅದೆಲ್ಲ ನೋಡಬೇಕಲ್ಲ, ಅದೆಲ್ಲ ನೋಡ್ತಾಯಿದ್ರು. ನಾನು ಆರಾಮಾಗಿ ವೀರೂನ ಆಟ ಆಡಿಸ್ಕೊಂಡಿದ್ದೆ. ಅಲ್ಲಿ ತುಂಬ ಜನ ಕೂಡ ಬರ್ತಾರೆ. ಆ್ಯಂಡ್ ಪೂಜೆ ಚೆನ್ನಾಗಾಯಿತು. ಅಲ್ಲಿ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ದೇವಸ್ಥಾನದ ಒಳಗಡೆ ನಾನು ಪೂಜೆ ಮಾಡೋ ಹತ್ರ ಕ್ಯಾಮ್ರಾ ಯೂಸ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇದು ಜೆ ಪಿ ನಗರಲ್ಲಿರೋದು ವೆಂಕಟೇಶ್ವರ ಟೆಂಪಲ್. ಇಲ್ಲಿ ಒಳಗೆ ಬಂದರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ದೇವರು ಸಿಗುತ್ತೆ. ಸೊ ಒಂಥರ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ನಾನು ಮುಂಚೆ 1-2 ಸತಿ ತೋರಿಸಿದ್ದೀನಿ. ತುಂಬ ಜನ ಸೆಲೆಬ್ರಿಟೀಸ್ ಇಲ್ಲಿ ಕೂಡ ಬರ್ತಾ ಇರ್ತಾರೆ. ನಾವು ಆರಾಮಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ನಮಗೆ ಪ್ರಸಾದ ಕೂಡ ಸಿಕ್ತು. ಬಿಸಿಬೇಳೆ ಬಾತ್ ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ನಾವು ಎಲ್ಲ ಕುತ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಪ್ರಸಾದ ಕೂಡ ತಿಂದ್ಕೊಂಡು ನೆಕ್ಸ್ಟ್ ನಾವು ಮನೆಗೆ ಬಂದ್ವಿ. ಇನ್ನೇನು ಹೊರಡೋಣ ಅಂತ ಇದ್ವಿ, ಅಷ್ಟೊತ್ತಿಗೆ ಮಳೆ ಕೂಡ ಸ್ಟಾರ್ಟ್ ಆಗೋಯಿತು. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗೆ ಬಂದ್ವಿ. ಆ್ಯಂಡ್ ಇವ್ನು ನೋಡಿ ನೀರಲ್ಲಿ ಹೇಗೆ ಆಟ ಆಡ್ತಾ ಇದ್ದಾನೆ ಅಂತ. ಬಾ ಮುಂದೆ ಬಾ. ಏನ್ ಮಾಡ್ತಾ ಇರೋದು? ಕೂರ್ಬಾರ್ದು. ಅಯ್ಯಯ್ಯೋ ಅಯ್ಯಯ್ಯೋ ಒದ್ದೆ ಕೂತ್ಕೊಂಡ್ಬಿಟ್ಟ. ಅವನದು ಆಯ್ತಾ? ಹೇಳ್ಕೊಬರೋಣ. ಇಲ್ಲಿ ನೋಡೆ, ತಾಯ್ತ ತೋರ್ಸು, ನಿಂದು ತಾಯ್ತ ತೋರ್ಸು. ಇಲ್ಲಿ ನೋಡು. ವಾವ್, ಏನದು? ಮಾಮಿ ಮಾಮಿ ಅಲ್ಲ, ಟ್ಯಾಕ್ಸ್ ಫೈಲ್ ಮಾಡಬೇಕು ಅಂತ ಹೇಳು. ಅವಳು ಖುಷಿಯಾಗ್ಬಿಟ್ಟಿರ್ತಾಳೆ ದಡದಲ್ಲ ಅಂತ. ಶೆಕೆ ಅಂತ ಐತಲ್ಲ, ಕರೆಕ್ಟಾಗಿ ಫಸ್ಟ್ ನೋಡಿದ್ದು ನಾವು ಬಂದಿದ್ದೆ ತಾನೆ, ಈ ಕಡೆ ತಿರುಗಿಸಿ ಹೇಳ್ತೀವಿ. ಫಸ್ಟ್ ಬಂದಿದ್ದು ನಾವು ತಾನೆ. ಅದು ಕಾಫಿ ಕಣೋ, ನೀನು ಮಾಡಿರೋ ಪಿಜ್ಜಾ ಕಣೋ. ಕಾಫಿ ಈಸಿಯಾಗಿ ಮಾಡ್ಬಾರ್ದು. ಇನ್ನೂ 3 ಅವರ್ ಹೊಡಿಯಪ್ಪ ಬೇಕಂದ್ರೆ ಇಲ್ಲೇ ಕೊಟ್ಬಿಡ್ತೀನಿ. ಕ್ಯಾಬ್ ಬುಕ್ ಮಾಡ್ಬಿಟ್ಟು ಹೊಂಟೈತೀನಿ ಬೇಕಾದ್ರೆ, ಮನೆ ಗಾಡಿ ಇಲ್ಲೇ ಬಿದ್ದಿತ್ತು. ಏನು ಕೇಳು, ಎದುರುತ್ತಾ ಇದೆ. ಏನು ಕೇಳು ಪ್ರತಿ 12 ರೋಸು 400.
ಇದು ಇನ್ನೊಂದು ದಿನ ನಾವು ಆಚೆ ಹೋಗಿದ್ವಿ, ಒಂದಷ್ಟು ಕೆಲಸಗಳಿತ್ತು. ಸೊ ಅಲ್ಲಿಂದ ಬರ್ತಾಯಿದ್ವಿ, ಮತ್ತೆ ಮಳೇಲಿ ಸಿಗಾಕೊಂಡ್ವಿ. ಸೊ ಅಲ್ಲೇ ಒಂದು ಕೆಫೆ ಇತ್ತು, ಅಲ್ಲಿ ಸರಿ ಏನೋ ತಿಂದಿರಲಿಲ್ಲ ನಾವು. ಮಧ್ಯಾಹ್ನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು. ಸರಿ ಅಂದ್ಬಿಟ್ಟು ಪಿಜ್ಜಾ ಮತ್ತು ಮಿಲ್ಕ್ ಶೇಕ್ ಎಲ್ಲ ತೊಗೊಂಡ್ವಿ. ಸಖತ್ತಾಗಿತ್ತು ಪಿಜ್ಜಾ. ಇಲ್ಲಿ ನನಗೆ ಇವಾಗ ವಿಡಿಯೋ ಮಾಡ್ತಾ ಇರುವಾಗ ಮತ್ತೆ ಹೋಗಿ ತಿನ್ಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿತ್ತು ಪಿಜ್ಜಾ ಆಗಿರ್ಬೋದು, ಶೇಕ್. ಆ್ಯಂಡ್ ಆ ಮಳೆಗೆ ಸಖತ್ ಹೊಟ್ಟೆ ಬೇರೆ ಹಸ್ಬಿಟ್ಟಿತ್ತು. ಸೊ ಅದಕ್ಕೂ ಎಲ್ಲ ಚೆನ್ನಾಗಿತ್ತು. ಈ ನಡುವೆ ಅಂತೂ ಜಾಸ್ತಿ ಜಂಕ್ ಕೂಡ ತಿಂದು ಒಂದು ರೌಂಡ್ ದಪ್ಪ ಕೂಡ ಆಗಿಬಿಟ್ಟಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಈ ಚಳಿಗಾಲದಲ್ಲಿ ಎಲ್ಲರೂ ಒಂದಷ್ಟು ತಿಂಡಿಗಳು, ಈ ಡೀಪ್ ಫ್ರೈ ಮಾಡಿರೋದು ಅದು ಇದೆಲ್ಲ ತಿಂದು ಒಂದು ರೌಂಡ್ ದಪ್ಪ ಆಗಿಬಿಟ್ಟಿರ್ತಾರೆ. ಸೊ ನಾನು ಕೂಡ ಅದೇ ರೀತಿ ಆಗಿದ್ದೀನಿ. ಆ್ಯಂಡ್ ಮಳೆ ನೋಡಿ ಎಷ್ಟು ಬಂದಿದೆ ಅಂತ. ಮಳೆ ತಂದಾನೋ ವಿಡಿಯೋ ಹಾಕೊಂಡ್ರೆ ಒದೇನೋ. ನೋಡೆ ಯೋಗ ಜಲಪಾತ. ಬೋಟಿಂಗು ಬಾರಣ ಹೋಗು. ಕಡೆ ಅಲ್ಲಿಂದ ಬೀಳಿಸ್ಬಿಡ್ತಾ ಇದಲ್ಲ, ನಾನೇ ಬೀಳಿಸ್ ಹಳ್ಳ ಕಡೆ ನಾನೇನೇ ಮಾಡ್ಲಿ, ನಾನೇ ಬೀಳ್ಸಲ್ಲ. ಏನು ತಿಂತಿದ್ಯಮ್ಮ? ಇವನೇನು ತಿಂತವನೆ? ಇವತ್ತು ನನ್ನ ರೂಮ್ಗೆ ಸುಬ್ಬ ಹೊಡೆದಾಕ್ಬಿಡ್ತೀನಿ. ಮಳೆ ಬಂತಲ್ಲ ಚೆನ್ನಾಗೇನೆ. ಹಾಕಮ್ಮ ಅವನ್ಗೆ. ಏನಿಲ್ಲ, ನಾವು ಇದ್ದಿದ್ ಕಡೆ ಎಷ್ಟು ಚೆನ್ನಾಗಿ ಮಳೆ ಬತ್ತು ಗೊತ್ತಾ. ಸುಬ್ಬ ಒಂದು ಮುಕ್ಕಾಲು ಅವರ್ ಬರಲಿಲ್ಲ, ಅರ್ಧ ಮುಕ್ಕಾಲು ಅವರ್ ಮಳೆ ಬತ್ತು. ಹ್ಞೂ, ಇನ್ನೂ ಜಾಸ್ತಿ ಬಂತು. ನಾವಲ್ಲಿ ಅಲ್ಲೊಂದು ಅರ್ಧ ಮುಕ್ಕಾಲು ಅವರ್ ಮೇಲೆ ಬತ್ತು. ನೋಡಿ ಕಳ್ಳ ಅವನು. ಟಾಟಿಲಿಂಗ್ ತಿಂತಾ ಇದೆ, ಟಾಟಿಲಿಂಗ್. ಆಗಿರ್ಲಿ ದೇವ್ರೆ ಪ್ಲೀಸ್, ಇದು 3ನೇದು. ತೋರು ನಿನ್ನ ಪೌರುಷವ. ಆಗಿಲ್ವಾ? ಶಕ್ತಿ ಬಿಡು. ನಾನು ಹೇಳ್ದೆ ಕವರ್ ಜಾರತ್ತೆ ಅಂತ ನಿಂಗೆ. ಆಗಿಲ್ಲ ಆಗಿಲ್ಲ. ಬೇಕು ಕೋಕೋ? ಬೇಕಾ ಭವನು? ಭವನ್ ಹಾಸನಿಂದ ಬರುವಾಗ ತಂದಿದ್ವಿ, ಚೆನ್ನಾಗಿದೆ, ಸ್ವೀಟ್ ಇದೆ, ಆದರೆ ಸಕ್ಕ ಸ್ವೀಟ್ ಇದೆ ಅಲ್ಲ ಅವೇ. ನಾನು ಇವಾಗ ಕೂಕಿಗೆ ಒಂದು ಪೀಸ್ ಕೊಡ್ತೀನಿ, ಕಟ್ಟಾಗಿದೆ.
ಹೆಂಗೆ ತಿಂತಾರೆ ನೋಡಿ. ಆಗಿಂದ ಒಂದು ಡಜನ್ ತಿಂದವಳೆ. ಬೇಕಾ ಹೋಗು? ಬೇಕಾ ಭವನು? ನೋಡ್ಬೇಕ ಹಿಡ್ಕೊಂಬಿಟ್ಲು. ತಿನ್ನು ಎಷ್ಟೊಂದು ಗೊತ್ತಾಯ್ತಲ್ವಾ? ನಾರ್ಮಲ್ ಇದೆ. ಏನು 1 ಡಜನ್ 100 ರೂಪಾಯಿ ಅಂತೆ ಇಲ್ಲೆಲ್ಲ ನಮ್ಮ ಮನೆ ಹತ್ರ. ಈಗ ನಾನು ಮಾರ್ಕೊ ಬಂದ್ಬಿಡ್ಲವಿ. ಜೇನುತುಪ್ಪ ಥರ ಇದೆ ಅಲ್ವಾ? ಸ್ವೀಟ್ ಮಾತ್ರ ಸಾಕಾಗಿದೆ. ಸ್ವೀಟ್ ಆಗಿದೆ. ಇನ್ನೂ ಹಣ್ಣಾಗಿದ್ರೆ ಇನ್ನೂ ಚೆನ್ನಾಗಿರೋದು ಅನಿಸುತ್ತೆ. ನೈಸ್. ಆ್ಯಂಡ್ ಮದುವೆದು ಡೇಟ್ ಫಿಕ್ಸ್ ಆಗಿದೆ. ಚೌಟ್ರಿ ಕೂಡ ಬುಕ್ ಆಗಿದೆ. ನಾನು ಕಮ್ಮಿಂಗ್ ಬ್ಲಾಗ್ಸಲ್ಲಿ ತಿಳಿಸ್ತೀನಿ. ಇನ್ನೂ ಒಂದಷ್ಟು ಕೆಲಸಗಳೆಲ್ಲ ಆಗೋದಿದೆ ಅಲ್ವಾ, ಅದೆಲ್ಲ ಆಗಲಿ ಆಮೇಲೆ ನಾನು ತಿಳಿಸ್ತೀನಿ. ಆ್ಯಂಡ್ ಈ ಸ್ಟೋರೇಜ್ ಬಾಕ್ಸ್ನ ನಾವು ತುಂಬ ದಿವಸದ ಮುಂಚೆನೇ ತೊಗೊಂಡಿದ್ವಿ. ಬಟ್ ನಾನು ಅದನ್ನು ಶೇರ್ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ದಿನ ಯೂಸ್ ಮಾಡಿ ನೋಡಿ ಆಮೇಲೆ ನಿಮ್ಗೆ ಹೇಳೋಣ. ಇದನ್ನು ವೀರು ಟಾಯ್ಸ್ ಸ್ಟೋರ್ ಮಾಡೋಕ್ಕೆ ಅಂತ ನಾವು ಅಮೆಝಾನಿಂದ ತರಿಸ್ಕೊಂಡಿದ್ದು. ಸುನಿಗೆ ಅಮೆಝಾನ್ ಕೂಪನ್ಸ್ ಸಿಗುತ್ತೆ ಪ್ರತಿ ಮಂತ್. ಸೊ ಹಾಗಾಗಿ ಅದರದ್ದು ಒಂದಷ್ಟು ಕೂಪನ್ಸ್ ಹಾಗೇ ಇತ್ತು. ಅದರಲ್ಲಿ ಏನಾದ್ರು ನಾವು ಈ ಥರ ಯೂಸ್ಫುಲ್ ಥಿಂಗ್ಸ್ನ ತೊಗೊಳಕ್ಕೆ ಟ್ರೈ ಮಾಡ್ತಾಯಿರ್ತೀವಿ ಮನೇಲಿ. ಸೊ ಆ ಕೂಪನಲ್ಲಿ ನಾವು ವೀರುಗೆ ಈ ಥರ ಸ್ಟೋರೇಜ್ ಬಾಕ್ಸಸ್ನ ತೊಗೊಂಡ್ವಿ. ಆ್ಯಂಡ್ ತುಂಬ ಗಟ್ಟಿ ಇದೆ. ನೀವು ಈಗ ಮಕ್ಕಳಿಗೆ ಸ್ಟೋರೇಜ್ ಥರ ಇಟ್ಕೋಬೋದು. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೆ ಇದರಲ್ಲಿ ಏನಾದರೂ ಅವರ ಬಟ್ಟೆಗಳಿಡಕ್ಕೆ ಸ್ಟೋರ್ ಮಾಡ್ಬೋದು, ಇಲ್ಲ ಬುಕ್ಸ್ ಸ್ಟೋರ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಇದು. ನನಗೆ ಸಖತ್ ಇಷ್ಟ ಆಯಿತು. ತುಂಬ ಒಂದ್ರ ಮೇಲೆ ಒಂದು ಈ ಥರ ಸ್ಟೋರ್ ಮಾಡ್ಬೋದು. ಸ್ಪೇಸ್ ಕೂಡ ತುಂಬ ಕಮ್ಮಿ ಇಳಿಯುತ್ತೆ. ಆ್ಯಂಡ್ ನಿಮ್ಗೇನಾದರೂ ಇದ್ರ ಲಿಂಕ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಸ್ಟೋರೇಜ್ ಬಾಕ್ಸ್ ಲಿಂಕ್ ಅಂತ ನಮಗೆ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ನೋಡಿ ಈ ಥರ ಕಳಿಸಿರ್ತಾರೆ. ನನಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ನಿಮಗೆ ಪ್ಯಾಕ್ ಆಫ್ 2, 3, 4, 5, 6 ಈ ಥರ ನಿಮ್ಗೆ ಎಷ್ಟು ಬೇಕಷ್ಟು ತೊಗೋಬೋದು. ಇವಾಗ ಫಸ್ಟ್ ಸದ್ಯಕ್ಕೆ ಒಂದು 2-3 ತೊಗೊಂಡು ಆಮೇಲೆ ಇನ್ನೂ ನಿಮಗೆ ಬೇಕು ಅಂದಾಗ ಇನ್ನೊಂದು 2 ತೊಗೋಬೋದು. ಈ ಥರ ಸಖತ್ತಾಗಿದೆ. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ತುಂಬ ಗಟ್ಟಿಯಾಗಿರ್ಬೋದು, ಎಲ್ಲ ಚೆನ್ನಾಗಿದೆ. ನೋಡಿ ಇದು ವೀರು ಆವಾಗ ಅಂದರೆ ಇನ್ನೂ ಕೂದಲು ಅಷ್ಟು ಬಂದಿರಲಿಲ್ಲ ನೋಡಿ, ಆವಾಗ ತರಿಸ್ಕೊಂಡಿರೋದು. ಆಲ್ಮೋಸ್ಟ್ ಒಂದು 3-4 ತಿಂಗಳು ಮೇಲೆ ಆಗಿರ್ಬೋದು. ಆವಾಗ ತೊಗೊಂಡಿದ್ದನ್ನ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಯಾಕಂದರೆ ತುಂಬ ದಿವಸದಿಂದ ಯೂಸ್ ಮಾಡಿ ಹೀಗಿದೆ ಎತ್ತ ಅಂತೆಲ್ಲ ನೋಡಿ ನೀವು ತುಂಬ ಜನ ಕೇಳ್ತಾಯಿದ್ರೆ ಒಂದು ರೂಮ್ ತೋರಿಸಿದಾಗ ಎಲ್ಲಿ ತೊಗೊಂಡ್ರಿ ಹೇಳಿ ಸ್ವಾತಿ ಅಂತ. ಇದನ್ನು ನೀವು ತುಂಬ ರೀತಿ ಯೂಸ್ ಮಾಡ್ಬೋದು. ನಿಮಗೆ ಬೇಕಂದರೆ ಅಡುಗೆ ಮನೇಲಿ ಕಟ್ಲರಿ ಇಟ್ಕೊಳ್ಳೋಕೆ ಕೂಡ ಮುಂದೆ ಯೂಸ್ ಮಾಡ್ಬೋದು. ಸ್ಟೋರ್ ರೂಮ್ಗೆ ಏನಕ್ಕಾದ್ರೂ ಯೂಸ್ ಮಾಡ್ಬೋದು. ಫ್ಯೂಚರಲ್ಲಿ ಯೂಸ್ ಆಗೇ ಆಗುತ್ತೆ. ತುಂಬ ಡಮ್ಮಿ ಥರ ಇಲ್ಲ, ತುಂಬ ಸ್ಟಡಿ ಆಗಿದೆ ಆ್ಯಂಡ್ ತುಂಬ ಗಟ್ಟಿ ಇದೆ. ತುಂಬ ವೆಯ್ಟ್ ಕೂಡ ಇರುತ್ತೆ ಆ್ಯಂಡ್ ತುಂಬ ಸ್ಪೇಷಿಯಸ್ ಆಗಿದೆ. ನೀವು ಎಷ್ಟು ಐಟಮ್ಸ್ ಇಡ್ಬೋದು ಗೊತ್ತಾ. ಮಕ್ಕಳು ದೊಡ್ಡವ್ರು ಆಗ್ತಾ ಕೂಡ ಯೂಸ್ ಮಾಡ್ಬೋದು. ಸೊ ಈ ಬಾಕ್ಸಸ್ದು ಲಿಂಕ್ ಬೇಕಂದರೆ ಹಾಕಿರ್ತೀನಿ, ಚೆಕ್ ಮಾಡಿ. ತುಂಬ ಪ್ರಾಡಕ್ಟ್ಸ್ ನೀವು ಕೇಳ್ತಾ ಇರ್ತೀರ, ನನಗೆ ಯಾವುದು ದಿ ಬೆಸ್ಟ್ ಅನಿಸುತ್ತೆ ಅದನ್ನು ಮಾತ್ರ ನಾನು ತೋರಿಸ್ತೀನಿ. ಈ ಥರದ್ದು ನಿಮಗೆ ಐಕಿಯಾದಲ್ಲಾಗಿರ್ಬೋದು, ಇಲ್ಲ ಡಿಮಾರ್ಟಲ್ಲೆಲ್ಲ ಸಿಗುತ್ತೆ. ನೀವು ನೋಡಿ ತೊಗೊಳ್ಳಿ. ನನಗೆ ಈ ಒಂದು ಪರ್ಟಿಕ್ಯುಲರ್ ಏನಿದೆ ಸ್ಟೋರೇಜ್ ಬಾಕ್ಸ್ ತುಂಬ ಇಷ್ಟ ಆಯಿತು. ಐಕಿಯಾದಲ್ಲೂ ನನಗೆ ಇಷ್ಟ ಆಯಿತು, ವರ್ತ್ ಅನಿಸ್ತು. ಬಟ್ ಈ ಡಿಸೈನ್ ಇಲ್ಲ, ಸ್ವಲ್ಪ ಬೇರೆ ಥರ ಸಿಗುತ್ತೆ. ಆ್ಯಂಡ್ ಡಿಮಾರ್ಟಲ್ಲಿ ನನಗೆ ನಾರ್ಮಲ್ ಬಾಕ್ಸ್ ಥರ ಸಿಕ್ತು, ಈ ಥರ ಡಿಸೈನ್ ಸಿಕ್ಕಿಲ್ಲ. ಆ್ಯಂಡ್ ಅಲ್ಲಷ್ಟು ಕ್ವಾಲಿಟಿ ಕೂಡ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಇದು ತುಂಬ ಗಟ್ಟಿ ಇದೆ, ತುಂಬಾ ಚೆನ್ನಾಗಿದೆ. ನೀವು ನೋಡ್ಬೋದು ಯಾವ ಥರ ಬರುತ್ತೆ ಅಂತ. ಮುರಿದೋಗೋದು ಆ ಥರ ಎಲ್ಲ ಆಗೋಲ್ಲ. ಆ್ಯಂಡ್ ಇದಕ್ಕೆ ಡೋರ್ಸ್ ಇರುತ್ತೆ ಆಯಿತಾ, ಡೋರ್ಸ್ ಥರ ಬರುತ್ತೆ, ಮಕ್ಕಳೇ ತಕ್ಕೋಬೋದು. ಹೇಳ್ದಂಗೆ ಎಲ್ಲ ಸ್ಟೋರ್ ಮಾಡೋಕ್ಕೆ ಮುಂದೆ ಒಂದು ಬಟ್ಟೆ ಇಟ್ಕೊಂಡು ನೀವು ವಾರ್ಡ್ರೋಬ್ ಥರ ಮಾಡ್ಕೊತೀನಿ ಅಂದರೂ ಕೂಡ ಮಾಡ್ಕೊಬೋದು, ಅಷ್ಟು ಚೆನ್ನಾಗಿದೆ. ನೀವು ಬೇಡ ಅಂದರೆ ಈ ಥರ ಈಸಿ ಫೋಲ್ಡ್ ಮಾಡಿ ಎತ್ತಿ ಇಟ್ಕೊಬೋದು. ಎಲ್ಲಾದರೂ ಹಟ್ಟದ ಮೇಲೆ ಇಲ್ಲ ಮಂಚದ ಕೆಳಗೆ ಎಲ್ಲರೂ ಇಟ್ಕೊಳ್ಳೋಕ್ಕೂ ಈಸಿಯಾಗಿದೆ. ನೋಡಿ ಎಷ್ಟು ಚಿಕ್ಕದಾಗೆ ಫೋಲ್ಡ್ ಮಾಡಿ ಇಟ್ಕೊಬೋದು. ಇಲ್ಲಾಂದರೆ ಈ ಥರ ಸ್ಟೋರ್ ಮಾಡ್ಬೋದು. ಇದರಲ್ಲೂ ಲೀಟರ್ಸ್ ಸಿಗುತ್ತೆ. ಇಷ್ಟು ಲೀಟರ್ಸ್ ಬೇಕಂದರೆ ಅಷ್ಟು ಲೀಟರ್ಸ್ ದೊಡ್ಡ ಬಾಕ್ಸಸ್ನ ನೀವು ತರ್ಸ್ಕೊಬೋದು. ನಾನೊಂದು ಮೀಡಿಯಮ್ ರೇಂಜ್ದು ತೊಗೊಂಡಿದ್ದೆ. ನಿಮಗೆ ಇದರ ಲಿಂಕ್ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಒಂದು ಟಾಯ್ಸ್ನೆಲ್ಲ ಕೇಳ್ತಾ ಇರ್ತೀರ.
ನಾನು ಆದಷ್ಟು ಟ್ರೈ ಮಾಡ್ತೀನಿ. ಒಂದು ಫುಲ್ ಅವನದೇ ಒಂದು ಏನಂತೀರ ಅಮೆಝಾನ್ನಲ್ಲಿ ಏನೇನು ತೊಗೊಂಡಿದ್ವಿ, ಇಲ್ಲ ಫಸ್ಟ್ ಕ್ರೈಯಲ್ಲಿ, ಇಲ್ಲ ಮಿಂತ್ರಾದಲ್ಲಿ ಏನೇನು ತೊಗೊಂಡಿರ್ತೀನಿ ಅದು ಸಪ್ರೇಟ್ ಒಂದು ಕ್ಯಾಟಗರಿ ಮಾಡಿ ನಾನು ಶೇರ್ ಮಾಡ್ತೀನಿ. ನನಗೆ ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಹಾಗಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ವೀರುದೇ ಒಂದು ಪೇಜ್ ಇದೆ, ಇಲ್ಲ ನನ್ನ ಪೇಜ್ ಆದರೂ ಫಾಲೋ ಮಾಡಿ. ನಿಮಗೆ ಯಾವ ಪೇಜ್ ಆಗುತ್ತೆ ಆ ಪೇಜ್ ಫಾಲೋ ಮಾಡಿ. ಅದರಲ್ಲಿ ನಾನು ಸ್ಟೋರಿ ಹೈಲೈಟ್ಸಲ್ಲಿ ಇನ್ಮೇಲಿಂದ ನಾನು ಅವನು ಟಾಯ್ಸ್ ಆಗಿರ್ಬೋದು, ಅವನ ಐಟಮ್ಸ್ಗಳು ನೀವು ಯಾವುದ್ಯಾವುದು ಕೇಳ್ತೀರಾ ಅದನ್ನು ಒಂದೊಂದೇ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೂ ಕೂಡ ಯೂಸ್ ಆಗ್ಬೋದು. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಯಿತಾ. ಆ್ಯಂಡ್ ಸುನಿ ಒಂದು ಬಟ್ಟೆ ತೊಗೊಂಬ ಅಂದರು, ಸೊ ಅದನ್ನು ತರೋಕ್ಕೆ ನಾನು ಯುಟಿಲಿಟಿಗೆ ಬಂದಿದ್ದೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಒಂದು ಸಿಹಿ ಸುದ್ದಿ ಕೂಡ ಕೊಟ್ಟಿದ್ದೀನಿ. ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವ್ಲಾಗ್ ಇಷ್ಟ ಆಗಿದರೆ ಆವಾಗಲೇ ಹೇಳ್ದಂಗೆ ಪ್ಲೀಸ್ ಲೈಕ್, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಕೂಡ ಖುಷಿ ಆಗುತ್ತೆ.